ಯಾಕೆ ಅವನ ಕರೆದು ಒಳಗೆ ಕೂರಿಸಿದ್ರಿ? ಪುಟಿ, ಈಗ ನೀನು ನಮಗೊಂದು ಸತ್ಯ ಹೇಳಬೇಕು. ಸತ್ಯ? ಏನ್ ಸತ್ಯ ಪಪ್ಪ? ನಿನ್ನ ಮನಸ್ಸಲ್ಲಿ ರಾಜು ಇನ್ನೂ ಇದ್ದಾನಂತೆ. ನಿನ್ನ ಮನಸ್ಸಲ್ಲಿ ರಾಜು ಬಗ್ಗೆ ಇನ್ನೂ ಹೋಗ್ಸಿಟ್ಕೊಂಡಿದ್ಯಂತೆ. ಅವ್ನ ಫೋಟೋನೆಲ್ಲ ನಿನ್ನ ಪುಸ್ತಕದೊಳಗೆ ಪರ್ಸೊಳಗೆ ಬಚ್ಚಿಟ್ಕೊಂಡಿದ್ಯಂತೆ. ಹೌದು ಅಲ್ವ ಪುಟಿ? ಗೊತ್ತಿಲ್ಲ, ಆದರೆ ಅವನನ್ನ ಮರೆಯೋಕ್ಕಾಗಿಲ್ಲ ಅಂತ ಮಾತ್ರ ಗೊತ್ತು. ಸಾರಿ ಪಪ್ಪ. ಮರೆಯೋದಕ್ಕಾಗ್ತಿಲ್ಲ ಅಲ್ವಾ? ಇಟ್ಸ್ ಓಕೆ ಪುಟಿ, ನಿನ್ನ ಮನಸ್ಸು ನಮ್ಗೆ ಅರ್ಥವಾಗುತ್ತೆ. ಎಂಥ ನೋವನ್ನು ಸಹಿಸಿಕೊಂಡು ಕ್ಷಣದಲ್ಲೇ ಮರೆಯೋ ಮನಸ್ಸು ನಿಂತು. ಈಗಲೂ ಅಷ್ಟೇ ಪಾಪ. ರಾಜು ಬಂದು ನಾನು ಬದಲಾಗಿದ್ದೀನಿ ಅಂತ ನನ್ನ ಹತ್ರ ಬಂದು ಹೇಳ್ಕೊಂಡಾಗ ಎಲ್ಲ ಮರೆತು ಕ್ಷಮಿಸ್ಬಿಡೋಣ ಅನಿಸ್ತು.